ಅವರು ನೇರವಾಗಿ ತನ್ನ ಹೆತ್ತವರನ್ನು ಅಂಗಿಸೋದು ಸಾತ್ವಿಕನಿಗೆ ತುಂಬ ನೋವಾಗುತ್ತಿದ್ದ ಸಂಗತಿ. ತನ್ನ ತಂದೆ ತಾಯಿಯ ಬಗ್ಗೆ ಅವನಿಗೆ ಕೀಳರಿಮೆ ಬೆಳೆಯತೊಡಗಿತು. ಅಮ್ಮ, ನಮ್ಮ ಕ್ಲಾಸ್ನಲ್ಲಿ ನಿತೇಶ್ ಅಂತಿದ್ದಾನೆ. ಅವನ ಚಿಕ್ಕಪ್ಪ ತುಂಬ ದುಡ್ಡಿರೋರಂತೆ. ಅವರು ಒಂದು ಹುಡುಗನ ಅಡಾಪ್ಟ್ ಮಾಡ್ಕೊಳ್ಬೇಕು ಅಂದ್ಕೊಂಡಿದ್ದಾರೆ. ಅಯ್ಯೋ, ಅವರ ಮನೆ ಅರಮನೆ ಆಗಿದೆ ಗೊತ್ತಾ. ನಾನೇ ಹೋಗೋಣ ಅಂದರೆ ನೀನು ಅಪ್ಪ ನನ್ನನ್ನು ಕಳಿಸಲ್ಲ ಅಲ್ವಾ? ಅವನ ಮಾತಿನ ದಾಟಿ ಕೇಳಿ ಸುಮತಿಯ ಎದೆ ತಲ್ಲಣಿಸ್ತಿತ್ತು. ಅವನಿಗೆ ಶ್ರೀಮಂತಿಕೆಯ ಕೀಳು ಹಿಡಿದಿದೆ ಎಂದು ಅವರಿಗೆ ಅರಿವಾಗಿತ್ತು. ಪ್ರಜ್ವಲ್ ಫ್ರೆಂಡ್ಸ್ ಎಲ್ಲ ಲಖ್ಪತಿ ಮಕ್ಕಳು, ಯಾವ ಜನ್ಮದಲ್ಲಿ ಪುಣ್ಯ ಮಾಡಿದ್ದಾರೋ ಎಂದು ಉದ್ಗಾರ ತೆಗೆದು ಸುಮತಿಯ ಕರುಳಿಗೆ ಬೆಂಕಿಯ ಅನುಭವ ನೀಡ್ತಿದ್ದ. ಸುಮತಿಗೆ ಮಗನ ವರ್ತನೆಯ ಬಗ್ಗೆ ಬಹಳ ಚಿಂತೆಯಾಗಿತ್ತು. ತನ್ನ ಅಳುಕನ್ನು ಪತಿಯ ಮುಂದೆ ತೋಡ್ಕೊಂಡ್ಳು. ಸಾತ್ವಿಕ್ ಇತ್ತೀಚೆಗೆ ತುಂಬ ಬದಲಾಯಿಸಿಬಿಟ್ಟಿದ್ದಾನೆ ರೀ. ಮೊದಲಿನಂತೆ ಆಟ ಪಾಠ ಒಂದರಲ್ಲೂ ಇಂಟ್ರೆಸ್ಟ್ ಇಲ್ಲ. ಸರಿಯಾಗಿ ಊಟ ತಿಂಡಿನೂ ಮಾಡಲ್ಲ. ಸದಾ ಕಂಡವರ ಶ್ರೀಮಂತಿಕೆ ಬಗ್ಗೆ ತಲೆ ಕೆಡಿಸ್ಕೊಂಡು ಬಾಯಿಗೆ ಬಂದ ಹಾಗೆ ಮಾತನಾಡ್ತಾನೆ. ಡಾಕ್ಟರಿಗಾದರೂ ಒಂದ್ಸಲ ತೋರಿಸೋಣವಾ? ಡಾಕ್ಟರ್ಗೆ ತೋರಿಸೋವಂಥದ್ದು ಏನಾಗಿದೆ ಸುಮತಿ? ಇಲ್ರಿ, ಯಾರಾದರೂ ಮಕ್ಕಳ ಸೈಕಿಯಾಟ್ರಿಸ್ಟ್ ಗೊತ್ತಿದ್ದಾರಾ ಅಂತ ನಿಮ್ಮ ಅಣ್ಣನ ಕೇಳಿ. ಯಾಕೋ ಸಾತ್ವಿಕನ ಮನಸ್ಸು ಹೀಗೀಗ ಸರಿಯಾಗಿಲ್ಲ ಅನ್ಸುತ್ತೆ. ನೀನು ಕಡ್ಡಿನ ಗುಡ್ಡ ಮಾಡಬೇಡ ಮಹಾರಾಯ್ತಿ. ನಿನ್ನ ಮಾತು ಕೇಳ್ತಿದ್ರೆ ಸೈಕಿಯಾಟ್ರಿಸ್ಟ್ ಬೇಕಿರೋದು ನಿನಗೆ, ಸಾತ್ವಿಕನಿಗಲ್ಲ. ಗೋಪಾಲ ನಕ್ಕು ಅವಳ ಕೆನ್ನೆ ತಟ್ಟಿದ. ಅಲ್ವೇ ಹುಚ್ಚುಡುಗಿ, ಅವನ ಮನಸ್ಸು ಕೆಡೋ ಅಂಥದ್ದೇನಾಗಿದೆ ಹೇಳು? ನಮಗದೆಲ್ಲ ಅರ್ಥವಾಗಲ್ಲ ರೀ. ಈ ಮನೆಯಲ್ಲಿ ದೊಡ್ಡವರು ಚಿಕ್ಕವರು ಎಲ್ಲ ಬಾಯಿಗೆ ಬಂದಾಗೆ ಮಾತನಾಡ್ತಾರೆ. ಅದರಿಂದ ಆ ಮುಗ್ಧ ಹುಡುಗನ ಮನಸ್ಸಿಗೆ ಎಂಥ ಪರಿಣಾಮ ಬೀರಿರ್ಬೋದು ಅಂತ ಯೋಚಿಸೋದೇ ಇಲ್ವಲ್ಲ. ಸುಮತಿಯ ದನಿಯಲ್ಲಿ ಆತಂಕ, ಕಳವಳ ತುಂಬಿತ್ತು. ಇಲ್ಲ, ಸುಮಾರು ಈಗಿನ ಕಾಲದ ಮಕ್ಕಳಿಗೆ ಪಾಠಗಳ ಒತ್ತಡ ಜಾಸ್ತಿ. ಪರೀಕ್ಷೆ ಹತ್ತಿರ ಬರ್ತಿದ್ದಂತೆ ಅವನು ಹೆದರ್ಕೊಂಡಿದ್ದಾನೆ ಅನಿಸುತ್ತೆ. ನೀನು ಸ್ವಲ್ಪ ಧೈರ್ಯ ಹೇಳು, ಸರಿ ಹೋಗ್ತಾನೆ. ಗೋಪಾಲ ಸುಮತಿಗೆ ಸಮಾಧಾನ ಹೇಳಿದ್ರು ತಾನೇ ಮಗನನ್ನು ಪ್ರಶ್ನಿಸಿದ. ಸಾತ್ವಿ, ಯಾಕೆ ಮರಿ ತುಂಬ ಪೆಚ್ಚಗಾಗಿದೆಯಾ? ನಿನ್ಗೇನು ತೊಂದರೆ ಆಗಿದೆಯೋ ನನ್ನ ಹತ್ರ ಹೇಳು. ಏನೂ ಇಲ್ಲ ಪಾಪ, ಅಮ್ಮನಿಗೆ ನಿಂದೆ ಯೋಚನೆ ಆಗಿಬಿಟ್ಟಿದೆ. ನಿನ್ನ ಬಗ್ಗೆ ಎಷ್ಟು ತಲೆ ಕೆಡಿಸ್ಕೊಂಡಿದ್ದಾಳೆ ಗೊತ್ತಾ? ಸಾತ್ವಿಕ್ ಮಾತನಾಡದೆ ಕೆನ್ನೆ ಉಬ್ಬಿಸಿದ. ಹಿಂದಿನ ದಿನವೇ ಅವನ ತರಗತಿಯಲ್ಲಿ ಮಾರ್ಕ್ಸ್ ಕಾರ್ಡ್ ಕೊಟ್ಟಿದ್ರು. ಸಾಮಾನ್ಯವಾಗಿ ತಾನು ತೆಗೆದ ಉತ್ತಮ ಅಂಕಗಳನ್ನು ಹೆಮ್ಮೆಯಿಂದ ತಂದೆಗೆ ತಾಯಿಗೆ ತೋರಿಸುವ ಸಾತ್ವಿಕ್ ಈಗ ನಿರುತ್ಸಾಹದಿಂದ ಅದರ ಸುದ್ದಿಯೇ ಎತ್ತಿರ್ತಿರಲಿಲ್ಲ. ಅವನು ಸ್ವಾಭಾವಿಕವಾಗಿ ಬುದ್ಧಿವಂತ, ಚತುರತ. ಪ್ರಜ್ವಲ್ನ ತಲೆಗೆ ಹೋಗದಷ್ಟು ಕಷ್ಟವಾದ ಲೆಕ್ಕಗಳನ್ನು ಸಾತ್ವಿಕ್ ನೀಲಜಾಲವಾಗಿ ಮಾಡಿ ಮುಗಿಸ್ತಿದ್ದ. ಪಟಪಟನೆ ಇಂಗ್ಲಿಷ್ ಮಾತನಾಡುವ ಪ್ರಜ್ವಲ್ಗೆ ಇಂಗ್ಲಿಷ್ ವ್ಯಾಕರಣ ಏನೇನೂ ಬರ್ತಿರಲಿಲ್ಲ. ಟ್ಯೂಷನ್ಗೆ ಹೋದರೂ ಹೇಳ್ಕೊಡುವ ಪಾಠ ಅವನ ಮೆದುಳಿಗೆ ಹೋಗಲು ಅರ್ಧ ಗಂಟೆಯಾದರೂ ಹಿಡಿತಿತ್ತು. ಅದಕ್ಕೆ ಮುಖ್ಯ ಕಾರಣ ಅವನ ಬುದ್ಧಿ ಸಾಮರ್ಥ್ಯ ಕಡಿಮೆ ಎಂದೇನೂ ಆಗಿರಲಿಲ್ಲ. ತಂದೆ ತಾಯಿಯರ ಅತಿ ಮುದ್ದಿನಿಂದ ತಾನು ಹೇಗಿದ್ರೂ ಸರಿ ಎಂಬ ಅಹಂಭಾವ ಅವನ ತಲೆಗೇರಿತು. ತರಗತಿಯಲ್ಲೇ ಅತಿ ಕಡಿಮೆ ಅಂಕಗಳು ಪಡೆದರೂ ಅವನ ಮುಖದ ಮೇಲಿನ ಧೋರಣೆ ಮಾಸ್ತಿರಲಿಲ್ಲ. ಮಮ್ಮಿ, ನಮ್ಮ ಟ್ಯೂಷನ್ ಟೀಚರ್ ಏನೇನೂ ಪ್ರಯೋಜನವಿಲ್ಲ. ಅವರು ಹೇಳ್ಕೊಟ್ಟಿದ್ದನ್ನು ಬರೆದಿದ್ದಕ್ಕೆ ನನಗಿಷ್ಟು ಕಡಿಮೆ ಮಾರ್ಕ್ಸ್ ಬಂದಿರೋದು ಎಂದು ಧಾರಾಳವಾಗಿ ಸುಳ್ಳು ಹೇಳ್ತಿದ್ದ. ಮಗನ ಅಭಿಪ್ರಾಯದ ಸತ್ಯತೆ ಪರಿಶೀಲಿಸುವ ಗೋಜಿಗೆ ಹೋಗದೆ ವೈಶಾಲಿ ಹೋಗಲಿ, ಬೇರೆ ಯಾರನ್ನಾದರೂ ನೋಡೋಣ ಎನ್ನುವಂತಿದ್ಲು. ಸಾತ್ವಿಕ್, ಈ ಸಲ ನಿನ್ನ ರಿಸಲ್ಟ್ ತುಂಬ ಕಡಿಮೆ ಆಗಿದೆ. ನಿಮ್ಮ ತಂದೆ ತಾಯಿನ ತಪ್ಪದೆ ನನ್ನನ್ನು ಬಂದು ಭೇಟಿಯಾಗೋಕೆ ಹೇಳು ಎಂದು ಅವರು ಆಜ್ಞಾಪಿಸಿದ್ದನ್ನು ಸಾತ್ವಿಕ್ ಮನೆಯಲ್ಲಿ ಯಾರಿಗೂ ಹೇಳಿರಲಿಲ್ಲ. ಸುಮತಿಯೇ ಅವನ ಸ್ಕೂಲಿನ ಬ್ಯಾಗ್ ಸ್ವಚ್ಛ ಮಾಡುತ್ತಿದ್ದಾಗ ಪುಸ್ತಕಗಳ ಮಧ್ಯ ಹೊದಗಿದ್ದ ಕಾರ್ಡ್ ನೋಡಿದ್ಲು. ಸಾತ್ವಿ, ಇದನ್ನು ಯಾವಾಗ ಕೊಟ್ಟರು? ನನಗ್ಯಾಕೆ ತೋರಿಸಲಿಲ್ಲ ಎಂದು ತೆಗೆದು ನೋಡಿದವಳೆ ಅದರಲ್ಲಿದ್ದ ಅಂಕಗಳನ್ನು ನೋಡಿ ಭೂಮಿಗಿಳಿದು ಹೋದ್ಲು. ಯಾಕೋ ಇಷ್ಟು ಕಡಿಮೆ ಮಾರ್ಕ್ಸ್ ತೆಗೆದಿದೀಯಾ? ನಾನು ಹೊತ್ತೊತ್ತಿಗೆ ನಿನಗೆ ಮಾಡಿ ಹಾಕ್ತೀನಲ್ಲ, ಅದಕ್ಕೆ ಕೊಬ್ಬ ನಿನಗೆ? ಕೂತ್ಕೊಂಡು ಸರಿಯಾಗಿ ಪಾಠ ಓದ್ಕೊಳ್ಳೋಕೇನು ದಾಡಿ ಎಂದವಳು ರೇಗಿದಾಗಲೂ ಅವನು ತುಟಿ ಬಿಚ್ಚದೆ ಕುಳಿತಿದ್ದ. ಪ್ರಜ್ವಲ್ನ ಅಂಕಗಳ ರಿಪೋರ್ಟ್ ಸಹ ಬಂದಿತ್ತು. ಗಣಿತ ಹಾಗೂ ವಿಜ್ಞಾನದಲ್ಲಿ ಅವನು ಫೇಲ್ ಆಗಿದ್ದ. ಆದರೆ ಸುಮತಿಯಂತೆ ವೈಶಾಲಿ ಮಗನ ಮೇಲೆ ಹಾರಾಡಲಿಲ್ಲ. ಅಳುತ್ತಾ ಕುಳಿತಿದ್ದವನನ್ನೇ
ತಾನೇ ತಬ್ಬಿ ಸಮಾಧಾನ ಮಾಡಿದ್ಲು. ಹೋಗ್ಲಿ, ಅಳ್ಬೇಡ ಚಿನ್ನ. ನಾನು ಡ್ಯಾಡಿ ನಿಮ್ಮ ಸ್ಕೂಲಿಗೆ ಬಂದು ನಿನಗೆ ಪಾಸಿಂಗ್ ಮಾರ್ಕ್ಸ್ ಕೊಡೋಕ್ಕೆ ನಿಮ್ಮ ಪ್ರಿನ್ಸಿಪಲ್ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಮಿಸ್ಸಸ್ ಫಾಲ್ ನನಗೆ ಲೇಡೀಸ್ ಕ್ಲಬ್ನಲ್ಲಿ ಸಿಗ್ತಾನೆ ಇರ್ತಾರೆ. ಈ ಸಲ ಹೇಗೋ ಪಾಸ್ ಆಗಿಬಿಡಲಿ, ಮುಂದಿನ ವರ್ಷ ನೋಡೋಣ. ಮಮ್ಮಿ, ನನಗೆ ಈ ಪಾಠಗಳೆಲ್ಲ ತುಂಬ ಟಫ್ ಅನಿಸುತ್ತೆ. ನಮ್ಮ ಮಿಸ್ ತುಂಬ ಸ್ಟ್ರಿಕ್ಟ್. ಏನಾದರೂ ಡೌಟ್ಸ್ ಕೇಳೋಕ್ಕೆ ಹೋದರೆ ಬೈದು ಬಿಡ್ತಾರೆ. ಅದೇ ಸಾತ್ವಿಕ್ ಟೀಚರ್ ತುಂಬ ಚೆನ್ನಾಗಿ ಪಾಠ ಹೇಳ್ಕೊಡ್ತಾರಂತೆ. ಅವನಿಂದಲೇ ನಾನು ಲೆಕ್ಕ ಕಲ್ತ್ಕೊಂಡೆ. ಸಾತ್ವಿನೇ ನಮ್ಮ ಟೀಚರ್ಗಿಂತ ಚೆನ್ನಾಗಿ ಲೆಕ್ಕ ಹೇಳ್ಕೊಡ್ತಾನೆ. ಪ್ರಜ್ವಲ್ ಬಿಕ್ಕುತ್ತಾ ನುಡಿದ. ನೀನು ಅವನು ಒಂದೇನಾ? ನೀನು ಹೀಗೆ ಓದಿದ್ರೇನು? ಲಕ್ಷಾಂತರ ರೂಪಾಯಿ ಡೊನೇಷನ್ ಕೊಟ್ಟು ಡ್ಯಾಡಿ ನಿನ್ನನ್ನು MBBS ಓದಿಸ್ತಾರೆ ಗೊತ್ತೇನು? ನೀನು ಸಂಪಾದನೆ ಮಾಡಿ ಯಾರನ್ನ ಉದ್ಧಾರ ಮಾಡಬೇಡ. ಡ್ಯಾಡಿನೇ ಸಾವಿರಾರು ರೂಪಾಯಿ ಸಂಪಾದಿಸ್ತಾರೆ. ಜೊತೆಗೆ ಈ ಮನೆಯಲ್ಲೂ ನಮಗೆ ಶೇರ್ ಇದೆ. ಇಷ್ಟೆಲ್ಲ ಇರುವಾಗ ಆ ಬಿಕಾರಿಗೆ ನೀನ್ಯಾಕೆ ಹೋಲಿಸ್ಕೊಂಡು ವ್ಯಥೆ ಪಡ್ತೀಯ? ಅವನಪ್ಪನಿಗೆ ಗತಿ ಏನಿದೆ? ಸ್ವಂತ ಮನೆ ಮಠ ಇಲ್ಲ. ಈ ಮನೆಯಲ್ಲಿ ಪಾಲ್ ಬಂದರೆ ಉಂಟು, ಇಲ್ದಿದ್ರೆ ಇಲ್ಲ. ಆ ಹುಡುಗನಿಗೆ ಇವತ್ತೆಲ್ಲ ಎಷ್ಟು ಓದಿಸಿಯಾರು? ಅವನು ಮೆರಿಟ್ ಮೇಲೆ ಸೀಟ್ ಗಿಟ್ಟಿಸಿದ್ರೆ ಮೆಡಿಕಲ್ ಓದಿಸೋ ಚೈತನ್ಯ ಗೋಪಾಲ್ಗೆ ಇರಬೇಕಲ್ಲ. ವೈಶಾಲಿಯ ಕಠೋರ ಮಾತು ಸುಮತಿಯನ್ನು ತತ್ತರಿಸುವಂತೆ ಮಾಡಿದವು. ಕೋರ್ಮಂಗಲದಲ್ಲಿ ಗೋವಿಂದ 20 ಲಕ್ಷ ಕೊಟ್ಟು ಒಂದು ಮನೆ ಖರೀದಿಸಿ ಅದನ್ನು ಲೀಸ್ಗೆ ಬಿಟ್ಟಿದ್ದ. ವೈಶಾಲಿಯ ಹೆಸರಿನಲ್ಲಿ ಪದ್ಮನಾಭನಗರದಲ್ಲಿ ವೈನ್ ರೋಡ್ನಲ್ಲಿ ದೊಡ್ಡ ಸೈಟ್ ಇತ್ತು. ಅಲ್ಲದೆ ತಂದೆ ತಾಯಿಯರ ಅಪಾರ ಆಸ್ತಿಗೂ ವಾರಸ್ದಾಳಲಾಗಿದ್ದ ವೈಶಾಲಿಗೆ ಸುಮತಿಯ ಬಗ್ಗೆ ತಾತ್ಸಾರವಿತ್ತು. ಅದನ್ನು ಸಮಯ ಸಿಕ್ಕಾಗಲೆಲ್ಲ ಬಾಯಿ ಮಾತಿನಲ್ಲಿ ಕೊಂಕು ನುಡಿಗಳಿಂದ ವ್ಯಕ್ತಪಡಿಸ್ತಿದ್ಲು. ಅದನ್ನು ಸಹಿಸಿಕೊಳ್ಳಲು ಸುಮತಿಗೆ ತುಂಬ ಕಷ್ಟವಾಗ್ತಿತ್ತು. ಸಿರಿವಂತಿಕೆಯೇ ಜೀವನದಲ್ಲಿ ಶಾಶ್ವತವೆಂದು ವೈಶಾಲಿ ಭಾವಿಸಿದ್ದಾಳೆಯೇ? ಅವಳ ಗಂಡನ ಸಂಪಾದನೆ ಅವಳಿಗೆ ಹೆಚ್ಚುಗಾರಿಕೆ ಇರ್ಬೋದು. ಆದರೆ ಅವಳ ಹಂಗಿನಲ್ಲಿ ತಾವು ಒಂದು ತುತ್ತು ಅನ್ನವನ್ನು ತಿನ್ನುತ್ತಿಲ್ವಲ್ಲ. ಇಂಥ ಬಗೆಯ ಮಾತುಗಳಲ್ಲೇ ಹುಡುಗರ ಮನಸ್ಸನ್ನು ಕೆಡಿಸುವಂತಿದೆ ಎನಿಸ್ತು. ಪ್ರಜ್ವಲ್ ಸಾತ್ವಿಕ್ ದೊಡ್ಡವರ ಪ್ರಭಾವವಿಲ್ಲದಿದ್ದರೆ ಆತ್ಮೀಯರಾಗೇ ಇರ್ತಿದ್ರು. ಅವರಿಬ್ಬರಿಗೂ ಮೇಲು ಕೀಳು, ಶ್ರೀಮಂತಿಕೆ, ಬಡತನದ ತಾರತಮ್ಯವಿರಲಿಲ್ಲ. ತಾಯಿ ಇಲ್ಲದ ಹೊತ್ತಿನಲ್ಲಿ ಪ್ರಜ್ವಲ್ ಸುಮತಿಗೆ ಹೊಂದಿಕೊಂಡಿರ್ತಿದ್ದ. ಆದರೆ ಪ್ರಜ್ವಲ್ನ ಮೇಲೆ ಅತಿಯಾಗಿ ದುಷ್ಪರಿಣಾಮ ಬೀರುತ್ತಿದ್ದುದು ವೈಶಾಲಿಯ ವರ್ತನೆಯೇ. ತಾಯಿಯಾಗಿ ಸ್ವಂತ ಮಗನನ್ನೇ ತಪ್ಪುದಾರಿಯಲ್ಲಿ ನಡೆಸುತ್ತಿದ್ದ ವೈಶಾಲಿಯ ನಡವಳಿಕೆಯ ಬಗ್ಗೆ ಸುಮತಿಗೆ ಖೇದನೀಯವಾಗ್ತಿತ್ತು. ಸಾತ್ವಿಕ್ನ ಮಾಸ್ ಕಾರ್ಡ್ ನೋಡಿ ಗೋಪಾಲನಿಗೆ ತುಂಬ ಕೋಪ ಬಂತು. ಏನೋ ಕತ್ತೆ ಬಡವ, ಯಾಕೋ ಹೀಗೆ ನಮಗೆ ಅವಮಾನ ಮಾಡ್ತಾ ಇದೀಯಾ? ನೀನು ಈ ತರಹ ಓದಿದ್ರೆ ನಾಳೆ ಏನು ಉದ್ಧಾರ ಆಗ್ತೀಯಾ? ನಾನು ಎಷ್ಟು ಓದಿದ್ರೆ ಏನು ಪ್ರಯೋಜನ? ದೊಡ್ಡಪ್ಪನ ಹತ್ರ ಇರೋ ಅಷ್ಟು ದುಡ್ಡು ನಿನ್ನ ಹತ್ರ ಇದೆಯಾ? ನೀನು ಅವರ ಹಾಗೆ ಡೊನೇಷನ್ ಕೊಟ್ಟು ನನ್ನನ್ನು ಮೆಡಿಕಲ್ ಓದಿಸ್ತೀಯಾ? ಸಾತ್ವಿಕ್ ತಣ್ಣನೆಯ ದನಿಯಲ್ಲಿ ಕೇಳಿದಾಗ 10 ವರ್ಷದ ಹುಡುಗನ ಬಾಯಿಂದ ಬಂದ ಮಾತುಗಳೇ ಇವು ಎಂದು ಗೋಪಾಲ ಸುಮತಿ ದಂಗಾದರು. ಇವನಿಗೆ ದುಡ್ಡಿನ ಭೂತ ಹಿಡಿದ್ಬಿಟ್ಟಿದೆ ಕಣೆ. ಅದನ್ನು ಹೇಗೆ ಬಿಡಿಸ್ಬೇಕು ಅಂತ ನನಗೆ ಗೊತ್ತು. ಗೋಪಾಲ ಅವನತ್ತ ಧಾವಿಸಿದಾಗ ಸುಮತಿ ಅವನನ್ನು ಗಟ್ಟಿಯಾಗಿ ಹಿಡಿದುಕೊಂಡು ತಡೆದ್ಲು. ಬಿಡ್ರಿ, ಅವನಂತೂ ಚಿಕ್ಕ ಹುಡುಗ, ತಿಳಿಯದೆ ಮಾತನಾಡಿದಾನೆ. ನೀವ್ಯಾಕೆ ಆವೇಶ ಪಟ್ಕೊಳ್ತೀರಿ? ಅವನ ಮನಸ್ಸಿನಲ್ಲಿ ಏನಿದೆ ಅಂತ ನಿಧಾನವಾಗಿ ತಿಳ್ಕೊಳ್ಳೋಣ. ಹೀಗೆ ಹೊಟ್ಟೆ ಉರ್ಸೋಕೆ ಇವನು ಯಾಕೆ ನನ್ನ ಮಗನಾಗಿ ಹುಟ್ಟಿದ್ದಾನೆ? ಹೋಗಲಿ ಬಿಡಿ, ಮಕ್ಕಳ ಮುಂದೆ ಆ ಮಾತೆಲ್ಲ ಯಾಕೆ? ನಾಳೆ ನಾವು ಅವನ ಸ್ಕೂಲಿಗೆ ಹೋಗಿ ಅವನ ಟೀಚರ್ ಹತ್ರ ಮಾತನಾಡ್ಕೊಂಡು ಬರೋಣ. ಸುಮತಿ ಗಂಡನನ್ನು ಸಾಂತ್ವನಗೊಳಿಸುತ್ತಾ ಒಳಗೆ ಕರೆದೊಯ್ದ್ಲು. ಗೋಪಾಲ ಬೇಸರ ದುಗುಡದಿಂದ ಊಟವನ್ನು ಮಾಡದೆ ಮುಸುಕು ಬೀರಿ ಮಲಗಿಬಿಟ್ಟ. ಸುಮತಿಗೆ ದಿಕ್ಕು ತೋಚದಂತಾಗಿತ್ತು. ಸಾತ್ವಿಕ್ ಮಾತ್ರ ಬೋಗರೆಯುವ ಸಮುದ್ರದ ಅಲೆಗಳ ಹೊಡೆತವನ್ನು ಎದುರಿಸಲು ಅಚಲ ಬಂಡೆಯಂತೆ ನಿಂತಿದ್ದ. ಗೋಪಾಲ ಸುಮತಿ ಮಗನ ಉಪಾಧ್ಯಾಯರನ್ನು ಭೇಟಿ ಮಾಡಿದ್ರು. ನಿಮ್ಮ ಹುಡುಗ ತುಂಬ ಬುದ್ಧಿವಂತಾನೆ, ಆದರೆ ಯಾಕೋ ಇತ್ತೀಚೆಗೆ ಓದ್ನಲ್ಲಿ ಹಿಂದೆ ಬಿದ್ದಿದ್ದಾನೆ. ಈ ಸಲ ಪರೀಕ್ಷೆಯಲ್ಲಿ ಅವನು ಚೆನ್ನಾಗಿ ಮಾಡದಿದ್ರೂ ಅವನ ಓವರಾಲ್ ಪರ್ಫಾರ್ಮೆನ್ಸ್ ಮೇಲೆ ಅವನನ್ನು ಪ್ರಮೋಟ್ ಮಾಡ್ತಿದ್ದೀವಿ. ಮಕ್ಕಳಿಗೆ ಈಗಿನ ಸಿಲೆಬಸ್ ಹೆವಿ ಅನಿಸಿದ್ರೆ ಹಾಲಿಡೇಸ್ನಲ್ಲಿ ಕೋಚ್ ಮಾಡಿ. ಈ ಏರಿಳಿತಗಳು ಬೆಳೆಯೋ ವಯಸ್ಸಿನಲ್ಲಿ ಸಹಜ ಎಂದು ಹೇಳಿದಾಗ ಇಬ್ಬರಿಗೂ ಕೊಂಚ ಸಮಾಧಾನವಾಗಿತ್ತು. ಬೇಸಿಗೆಯ ರಜದಲ್ಲಿ ಸಾತ್ವಿಕನಿಗೂ ಹೊತ್ತೋಗೋದು ಕಷ್ಟ ಎನಿಸಿದಾಗ
ಗೋಪಾಲ ಅವನನ್ನು ಹತ್ತಿರದ ಸಮ್ಮರ್ ಕ್ಯಾಂಪ್ಗೆ ಸೇರಿಸಿದ. ಪ್ರಜ್ವಲ್ ಗೋವಿಂದನ ಸ್ನೇಹಿತನೊಬ್ಬ ಏರ್ಪಡಿಸಿದ ಟ್ರೆಕ್ಕಿಂಗ್ ಕಾರ್ಯಕ್ರಮಕ್ಕೆ ಹೋಗಲು ಸಿದ್ಧತೆ ನಡೆಸಿದ. ಅವನ ಜೊತೆ 18 ಹುಡುಗರು ನೇಪಾಳದ ಅನ್ನಪೂರ್ಣ ರೇಂಜಸ್ ಕಡೆ ಟ್ರೆಕ್ಕಿಂಗ್ ಹೊರಟಿದ್ರು. ಸಾತ್ವಿಕನ ಹಠ ಸತ್ಯಾಗ್ರಹವೆಲ್ಲ ನೀರಿನಲ್ಲಿ ಹೋಮ ಮಾಡಿದಂತೆ ವ್ಯತೆಯಾಯಿತು. ಟ್ರೈನ್ ಫೇರ್ ಸೇರಿ ಖರ್ಚು 25,000 ರೂಪಾಯಿ ಆಗುತ್ತೆ ಅಂತ ಗೋವಿಂದ ಹೇಳ್ತಿದ್ದಾನೆ. ಬರೀ ಟ್ರಕ್ಕಿಂಗೋಸ್ಕರ ಅಷ್ಟು ಹಣ ಖರ್ಚು ಮಾಡೋ ಸಾಮರ್ಥ್ಯ ನನಗಿಲ್ಲ ಸುಮತಿ. ಸಾತ್ವಿಕನ ಓದುಗೋಸ್ಕರ ನಾನು ಸೇವಿಂಗ್ಸ್ ಇಟ್ಟಿದ್ದೀನಿ. ಈ ಟ್ರಕ್ಕಿಂಗ್ ಸಲುವಾಗಿ ಅದನ್ನು ಹಾಳು ಮಾಡೋಕ್ಕೆ ನನಗಿಷ್ಟವಿಲ್ಲ ಎಂದು ಗೋಪಾಲ ಮಗನ ಪರವಾಗಿ ಮಾತನಾಡಲು ಬಂದ ಹೆಂಡತಿಗೆ ಖಡಾಖಂಡಿತವಾಗಿ ಹೇಳಿಬಿಟ್ಟ. ಸಾತ್ವಿ 2 ದಿನಗಳಿಂದ ಸರಿಯಾಗಿ ಊಟನೇ ಮಾಡಿಲ್ಲ. ತಾನು ಹೋಗಲೇಬೇಕು ಅಂತ ಹಠ ಹಿಡಿದು ಕೂತ್ಬಿಟ್ಟಿದ್ದಾನೆ ರೀ. ಪಾಪ ಮಗು ಆಸೆ ಪಡುತ್ತೆ. ಸುಮತಿ ಹೇಳಿದಾಗ ಗೋಪಾಲನ ಮುಖ ಕಠಿಣವಾಯಿತು. ಹೊಟ್ಟೆ ಹಸಿದಾಗ ಅವನೇ ಬಂದು ತಿಂತಾನೆ ಬಿಡು. ಈ ಚಿಕ್ಕ ವಯಸ್ಸಿನಲ್ಲಿ ಇಷ್ಟು ಹಠ ಒಳ್ಳೇದಲ್ಲ. ನಾನು ಇವನ ವಯಸ್ಸಿನಲ್ಲಿ ಸ್ಕೂಲ್ ಫೀಸ್ಗಾಗಿ ಎಷ್ಟು ಕಷ್ಟಪಟ್ಟಿದ್ದೀನಿ ಗೊತ್ತಾ. ನಮ್ಮಪ್ಪ ಶೂಸ್ ಹರಿದು ಹೋದರೆ ಇನ್ನೊಂದು ಜೊತೆ ಕೊಡಿಸ್ತಿರ್ಲಿಲ್ಲ. ನಾವು ಮುಗಿಸೋವರೆಗೂ ನಮ್ಮ ಕೈಗೆ ಒಂದು ನಯಾ ಪೈಸೆ ಕೊಡ್ತಿರ್ಲಿಲ್ಲ. ಅದಕ್ಕೆ ಈಗ ದುಡ್ಡಿನ ವ್ಯಾಲ್ಯೂ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ಮಕ್ಕಳು ಕೇಳಿದ್ದೆಲ್ಲ ತಂದುಕೊಟ್ಟು ನಾವು ಅವರ ಹಠಕ್ಕೆ ಪ್ರೋತ್ಸಾಹ ಕೊಡಬಾರ್ದು ಸುಮ. ಅವರ ಹಠಮಾರಿತನ ನಾವು ಮೊಳಕೆಯಲ್ಲಿ ಚಿವಿಟ್ ಹಾಕಬೇಕು. ಅದು ಹೆಮ್ಮರವಾಗಿಬಿಟ್ರೆ ಅದರ ಒಂದು ರೆಂಬೆ ಮುರಿಯೋದು ಕಷ್ಟವಾಗುತ್ತೆ ಎಂದವನೇ ಮಗನ ಕಡೆ ತಿರುಗಿ, ಉಪವಾಸ ಮಾಡಿ ನಮ್ಮನ್ನು ಹೆದರಿಸ್ತೀಯೇನು? ಎಷ್ಟು ದಿನ ಊಟ ಮಾಡದೆ ಇರ್ತೀಯೋ ನಾನು ನೋಡೇ ಬಿಡ್ತೀನಿ ಎಂದು ಹೊರಗೆ ನಡೆದ. ಪ್ರಜ್ವಲ್ ಯುದ್ಧಕ್ಕೆ ಸಿದ್ಧನಾದ ವೀರ ಯೋಧನಂತೆ ಟ್ರಕ್ಕಿಂಗಿಗೆ ಹೊರಟಾಗ ಸಾತ್ವಿಕ್ ಬಿಕ್ಕಿ ಬಿಕ್ಕಿ ಅತ್ತ. ಇವನು ಅಳೋದು ನಾನು ನೋಡ್ಲಾರೆ ಕಣೆ. ಗೋವಿಂದನೇ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ರು ನಿನ್ನ ಗಂಡನೇ ಒಪ್ಪಲಿಲ್ಲ. ಅಣ್ಣ ತಮ್ಮಂದಿರ ಮಧ್ಯ ಬಿಗುಮಾನ ಎಂಥದ್ದು? ಒಂದಿಷ್ಟು ಕೊಟ್ಟಿದ್ರೆ ಅವನ ಆಸ್ತಿ ಏನೂ ಖರ್ಚಾಗಲ್ಲ. ಲಲಿತಮ್ಮ ಹೇಳಿದಾಗ ಸುಮತಿ ಅವರನ್ನೇ ಕ್ಷೀಣವಾಗಿ ನೋಡಿದ್ಲು. ಅವರ ಹಾಗೆಲ್ಲ ಒಬ್ಬರ ಮುಂದೆ ಹಣಕ್ಕಾಗಿ ಕೈ ಚಾಚೋಕ್ಕೆ ಇಷ್ಟಪಡಲಾತೆ. ನಮ್ಮ ಆಸೆಗೆ ಇದ್ದಷ್ಟು ನಾವು ಕಾಲು ಚಾಚಬೇಕು. ಸಾತ್ವಿಕ್ ಇನ್ನೂ ಚಿಕ್ಕವನು. ಅವನಿಗದೆಲ್ಲ ಅರ್ಥ ಆಗಲ್ಲ ಅಂತ ಹಠ ಮಾಡ್ತಾನೆ. ಇವತ್ತು ಇಷ್ಟು ಹತ್ತು ರಂಪ ಮಾಡಿದವನು ನಾಳೆ ಬೇರೆ ಆಟ ಆಡ್ತಾ ಮರೆತು ಬಿಡ್ತಾನೆ. ಮಕ್ಕಳನ್ನು ಮೆಚ್ಚಿಸ್ಬೇಕು ಅಂತ ನಮ್ಮ ಅಳತೆ ಮೀರಿ ಕೆಲಸಗಳನ್ನು ದೊಡ್ಡವರಾಗಿ ನಾವೆಂದು ಮಾಡಬಾರ್ದು. ಅವಳು ಅಷ್ಟು ಉಗ್ರವಾಗಿ ಪ್ರತಿಭಟಿಸ್ತಾಳೆಂದು ನಿರೀಕ್ಷಿಸಿದ ಲಲಿತಮ್ಮ ತೆಪ್ಪಗಾದ್ರು. ಅಷ್ಟರಲ್ಲಿ ವೈಶಾಲಿ ರೂಮಿನಿಂದ ಹೊರಗೆ ಬಂದು, ಥೂ ಏನಿದು, ಮನೆಯಲ್ಲಿ ರಾದಂತ ನನ್ನ ಮಗ ಸಂತೋಷವಾಗಿ ಎಲ್ಲಿಗಾದರೂ ಹೋಗಿ ಬರೋ ಹಾಗಿಲ್ಲ. ಮನೆಯಲ್ಲಿ ಎಲ್ಲರೂ ಹೊಟ್ಟೆ ಕಿಚ್ಚಪಟ್ಟು ಸಾಯ್ತಾರೆ ಎಂದು ಕೂಗಾಡಿದಾಗ ಸುಮತಿ ಅವಳೊಡನೆ ಮಾತು ಬೆಳೆಸಲಿಲ್ಲ. ಸಾತ್ವಿಕ್ ಅಳು ನಿಲ್ಲಿಸಿ ದೊಡ್ಡಮ್ಮ ಪಟಪಟನೆ ಮಾತನಾಡೋದನ್ನೇ ಅವಕ್ಕಾಗಿ ನೋಡ್ತಿದ್ದ. ಬೇಸಿಗೆ ರಜವನ್ನು ಸಾತ್ವಿಕ್ ಸಮಾಧಾನದಿಂದಲೇ ಕಳೆದ. ಅವನು ತುಂಬ ಆಸೆ ಪಡ್ತಾನೆಂದು ಗೋಪಾಲ ಮಗನಿಗೆ ಮುಂದಿನ ವರ್ಷದಿಂದ ಸ್ಕೂಲ್ಗೆ ಹೋಗಲು ಸೈಕಲ್ ತೆಗೆಸ್ಕೊಟ್ಟ. ಖುಷಿಯಿಂದ ಮನೆಯ ಮುಂದಿನ ರಸ್ತೆಯಲ್ಲಿ ದಿಣಿಮಿಳಿ ಸೈಕಲ್ ತುಳಿಯೋದೇ ಸಾತ್ವಿಕ್ನ ಕೆಲಸವಾಗಿತ್ತು. ಪ್ರಜ್ವಲ್ಗೆ ಈಗ ಸೈಕಲ್ ಬಗ್ಗೆ ಆಸಕ್ತಿ ಇರಲಿಲ್ಲ. ಗೋವಿಂದ ಅವನಿಗೆ ಕೈನೆಟಿಕ್ ಹೋಂಡಾ ಕೊಡಿಸಿದ್ದ. ಸಾತ್ವಿಕನಿಗಿಂತ ಎತ್ತರವಾಗಿ ದೃಢಕಾಯನಾಗಿದ್ದ ಪ್ರಜ್ವಲ್ ಕೈನೆಟಿಕ್ ಹೋಂಡಾ ಮೇಲೆ ಹೋಗ್ತಿದ್ರೆ ಅವನು 11 ವರ್ಷದ ಹುಡುಗನೆಂದು ಯಾರೂ ನಂಬ್ತಿರಲಿಲ್ಲ. ಅಂದು ಸುಮತಿಯ ಅಣ್ಣನ ಮಗನ ಉಪನಯನದ ಸಮಾರಂಭ ನಡೆದಿತ್ತು. ಅವಳ ಅಣ್ಣ ಅತ್ತೆಗೆ ಆದದ್ರಿಂದ ಗೋವಿಂದ ವೈಶಾಲಿಯನ್ನು ಆಹ್ವಾನಿಸಿದ್ರು. ಅಂದು ಭಾನುವಾರ ಆದದ್ರಿಂದ ಎಲ್ಲರಿಗೂ ರಜದ ಸಮಸ್ಯೆ ಇರಲಿಲ್ಲ. ಸುಮತಿ ವಾಟುವಿಗಾಗಿ ಮಾರ್ಕರ್ ಪೆನ್ನಿನ ಸೆಟ್, ಅಣ್ಣ ಅತ್ತಿಗೆಗಾಗಿ ಶರ್ಟಿನ ಬಟ್ಟೆ, ಕಾಟನ್ ಸೀರೆ ಧರಿಸಿದ್ಲು. ವೈಶಾಲಿ ಮುಂಜಿ ಹುಡುಗನಿಗಾಗಿ ಒಂದು ಜೊತೆ ಬೆಳ್ಳಿಯ ಲೋಟ ತೆಗೆದಿಟ್ಕೊಂಡಾಗ ಗೋವಿಂದ ನವಿರಾಗಿ ಆಕ್ಷೇಪಿಸಿದ. ಸುಮತಿಗಿಂತ ಬೆಲೆ ಬಾಳೋ ಉಡುಗೊರೆ ನಾವು ಕೊಡೋದು ಚೆನ್ನಾಗಿರಲಿಲ್ಲ. ವೈಶಾಲಿ ಅವನಿಗೊಂದು ವಾಚ್ ಪ್ರೆಸೆಂಟ್ ಮಾಡಿಬಿಡೋಣ. ವೈಶಾಲಿ ಬಿಂಕದಿಂದ ಇದೊಳ್ಳೆ ಚೆನ್ನಾಗಾಗಿದೆ. ಗತಿ ಇಲ್ಲದವರು ಪೆನ್ ವಾಚ್ ಕೊಡ್ತಾರೆ ಅಂತ ನಾವು ಅವರ ಲೆವೆಲ್ಗೆ ಇಳಿಯೋಕ್ಕಾಗತ್ತಾ? ನಮ್ಮ ಮನೆಯಲ್ಲಿ ಯಾವಾಗಲೂ ಫಂಕ್ಷನ್ಗಳಲ್ಲಿ ಚಿನ್ನ ಬೆಳ್ಳಿ ಕೊಟ್ಟೆ ಅಭ್ಯಾಸ. ಅದಕ್ಕಿಂತ ಕಡಿಮೆ ಕೊಟ್ಟರೆ ನನಗೆ ಅವಮಾನ ಆಗುತ್ತೆ ಎಂದು ಸುಮತಿಯತ್ತ ತಿರುಗಿಯೂ ನೋಡದಂತೆ ಸೆರಗ್ ಬೀಸ್ಕೊಂಡು ಹೊರಟ್ಲು. ನೀವು ನಮ್ಮ ಜೊತೆನೇ ಕಾರ್ನಲ್ಲಿ ಬಂದ್ಬಿಡಿ,
ಗೋವಿಂದ ನಯವಾಗಿ ಆಹ್ವಾನಿಸಿದಾಗ ಗೋಪಾಲ ಅಷ್ಟೇ ನವಿರಾಗಿ ನಿರಾಕರಿಸಿದ. ಇಲ್ಲ, ನಾವು ಬೇಗ ಹೊರಡ್ತಿದ್ದೀವಿ, ನೀವು ನಿಧಾನವಾಗಿ ಕಾರ್ನಲ್ಲಿ ಬನ್ನಿ. ಗೋವಿಂದ ತಮ್ಮನನ್ನು ಬಲವಂತ ಮಾಡಲಿಲ್ಲ. ಸಾತ್ವಿಕ್ ತಂದೆ ಕೊಡಿಸಿದ ಹೊಸ ಬ್ಯಾಗಿ ಪ್ಯಾಂಟ್ ಧರಿಸಿ ಸಂಭ್ರಮದಿಂದ ಓಡಾಡ್ತಿದ್ದ. ಬಟ್ಟೆ ಕೊಳೆ ಮಾಡ್ಕೊತೀಯಾ, ಹುಷಾರಾಗಿ ಓಡಾಡು ಎಂದು ಲಲಿತಮ್ಮ ಒಂದೆರಡು ಬಾರಿ ಗದರಿದ್ರು. ಅಷ್ಟರಲ್ಲಿ ಪ್ರಜ್ವಲ್ ಶಿಸ್ತಾಗಿ ಅಲಂಕರಿಸಿಕೊಂಡು ಬಂದಾಗ ಲಲಿತಮ್ಮ ಉದ್ಗಾರ ತೆಗೆದ್ರು. ನಿನ್ನ ಮಗ ರಾಜ್ಕುಮಾರ್ನ ಹಾಗೆ ಕಾಣ್ತಾನಲ್ಲೇ ವೈಶಾಲಿ. ವೈಶಾಲಿ ಹೆಮ್ಮೆಯಿಂದ ನಕ್ಕಳು. ಸಾತ್ವಿಕ್ ದುರ ಪ್ರಜ್ವಲ್ನನ್ನೇ ಕಾಲಿನಿಂದ ತಲೆವರೆಗೂ ನೋಡಿದ. ಅವನು ತನಗಿಂತ ತುಂಬ ಚೆನ್ನಾಗಿದ್ದಾನೆ ಎಂಬ ಆ ಕ್ಷಣದಲ್ಲಿ ಸಾತ್ವಿಕ್ನನ್ನು ಆವರಿಸಿದಾಗ ಮುಂಜಿ ಮನೆಗೆ ಹೋಗುವ ಅವನ ಉತ್ಸಾಹ ಬತ್ ಹೋಯಿತು. ತನ್ನ ಹೊಸ ಬಟ್ಟೆಯು ಅವನ ಬಟ್ಟೆಯ ಮುಂದೆ ಮಂಕಾಗಿ ಕಾಣಿಸಿದೆ ಎನಿಸಿದಾಗ ಕೆನ್ನೆ ಉಬ್ಬಿಸಿ ನುಡಿದ. ನಾನು ಮುಂಚಿಗೆ ಬರಲ್ಲ, ನೀವಿಬ್ರೇ ಹೋಗಿ. ಯಾಕೋ ಸಾತ್ವಿ, ಮಾವ ಅತ್ತೆ ಅಜ್ಜಿ ಎಲ್ಲರೂ ಇರ್ತಾರೆ ಕಣೋ. ಇವತ್ತು ಮಹೇಶನ ಮುಂಜಿ, ಅಲ್ಲಿ ಆಟ ಆಡೋಕ್ಕೆ ತುಂಬ ಫ್ರೆಂಡ್ಸ್ ಸಿಗ್ತಾರೆ ಗೊತ್ತಾ. ಸುಮತಿ ಪುಸಲಾಯಿಸಿದಾಗ ಸಾತ್ವಿಕ್ ಮೊಂಡುತನದಿಂದ ತಲೆ ಆಡಿಸಿದ. ಇಲ್ಲ, ನಾನು ಎಲ್ಲೂ ಬರಲ್ಲ, ನನಗಿಷ್ಟ ಇಲ್ಲ. ಗೋಪಾಲನ ಸಹನೆ ಮೀರ್ತು. ನಿನ್ಗೇನಾಗಿದೆಯೋ? ಇತ್ತೀಚೆಗೆ ಹಠಮಾರಿತನ ಜಾಸ್ತಿ ಆಗಿಬಿಟ್ಟಿದೆ. ಮನೆಯವರೆಲ್ಲ ಹೊರಟು ನಿಂತಿದ್ದೀವಿ. ಇಲ್ಲಿ ಯಾರ ಜೊತೆ ಇರ್ತೀಯೋ? ನಾನು ಅಜ್ಜಿ ಜೊತೆ ಇರ್ತೀನಿ. ಸುಮತಿ ಮುಖ ಪೆಚ್ಚಗಾಯಿತು. ಅವಳು ಸಾತ್ವಿಕನ ಮುಖವನ್ನು ತನ್ನ ಬೊಗಸೆಯಲ್ಲಿ ಹಿಡಿದು, ಯಾಕೋ ಹೀಗೆಲ್ಲ ಆಡಿ ನನ್ನ ಹೊಟ್ಟೆ ಉರಿಸ್ತೀಯ? ನಿನ್ನನ್ನು ಅಜ್ಜಿ ಮಾವ ಎಲ್ಲ ನೋಡಬೇಕು ಅಂತ ಎಷ್ಟು ಆಸೆ ಪಡ್ತಿದ್ದಾರೆ ಗೊತ್ತಾ. ಹಠ ಮಾಡದೆ ನಮ್ಮ ಜೊತೆ ಬಾ ಮರಿ. ಮುಂಜಿ ಮನೆಗೆ ಅಂತ ಹೇಳಿ ನಿನ್ನೆ ತಾನೇ ಅಪ್ಪ ನಿನಗೆ ಹೊಸ ಡ್ರೆಸ್ ತಕ್ಕೊಟ್ಟಿಲ್ವಾ? ಆ ಡ್ರೆಸ್ ನೀನು ಯಾರಿಗೂ ತೋರಿಸಿಲ್ವಲ್ಲ ಎಂದು ಬೇಡಿಕೆಯ ದನಿಯಲ್ಲಿ ರಮಿಸುತ್ತಾ, ನಾನು ಯಾರಿಗೂ ತೋರಿಸಲ್ಲ. ನಾನು ಚೆನ್ನಾಗಿಲ್ಲ. ನನ್ನ ಡ್ರೆಸ್ ಅಂತೂ ಗಬ್ಬು. ಪ್ರಜ್ವಲ್ ರಾಜ್ಕುಮಾರನ ಹಾಗಿದ್ದಾನೆ, ಅವನೇ ಕರ್ಕೊಂಡು ಹೋಗು ಎನ್ನುತ್ತಾ ಸಾತ್ವಿಕ್ ಜೋರಾಗಿ ಅಳಲು ಆರಂಭಿಸಿದಾಗ ಸುಮತಿ ಅವಕ್ಕಾಗಿ ಅಸಹಾಯಕನತೆಯಿಂದ ಗೋಪಾಲನತ್ತ ನೋಡಿದ್ಲು. ಗೋಪಾಲ ಅವನನ್ನು ಹೊಡೆಯಲು ಕೈ ಎತ್ತಿ ಮುಂದೆ ಬಂದಾಗ ಸುಮತಿಯೇ ತಡೆ ಹಾಕಿದ್ಲು. ಬೇಡ, ಸುಮ್ಮನಿರಿ. ಒಡೆದು ಬಡೆದು ಮಕ್ಕಳನ್ನು ದಾರಿಗೆ ತರೋಕ್ಕಾಗಲ್ಲ. ಸಾತ್ವಿ, ನಿನ್ನಲ್ಲಿ ನಾವು ಪ್ರಾಣನೇ ಇಟ್ಕೊಂಡಿದ್ದೀವಿ ಕಣೋ. ನಿನ್ನನ್ನು ಚೆನ್ನಾಗಿ ಓದಿಸಿ ಮುಂದೆ ತರೋ ಆಸೆ ಬಿಟ್ಟರೆ ಜೀವನದಲ್ಲಿ ನಮಗೇನೂ ಇಲ್ಲ. ಬೇರೆಯವರನ್ನು ಕಂಡು ನಾವು ಅಸೂಯೆ ಆಕ್ರೋಶ ಬೆಳೆಸ್ಕೊಳ್ಬಾರ್ದಪ್ಪ. ಬರಿಯ ಶ್ರೀಮಂತಿಕೆ ರೂಪ ಜೀವನದಲ್ಲಿ ಯಶಸ್ಸು ನೆಮ್ಮದಿ ಕೊಡಲ್ಲ. ನೀನು ದೊಡ್ಡವನಾಗಿದ್ದೀಯಾ, ಅರ್ಥ ಮಾಡ್ಕೊಂಬರಿ. ಸುಮತಿ ಸಾತ್ವಿಕನ ಕಣ್ಣೊರೆಸುತ್ತಾ ಮೃದುವಾಗಿ ನುಡಿದ್ಲು. ತಗೋ, ಈ ಕರ್ಚಿಫ್ನಲ್ಲಿ ಮೂಗು ಸೀಟಿ ಚೆನ್ನಾಗಿ ಮುಖ ತೊಳ್ಕೊಂಡು ಬಾ. ವಾಪಸ್ ಬರ್ತಾ ನಿನಗೆ ನಾವು ಐಸ್ ಕ್ರೀಮ್ ಕೊಡಿಸ್ತೀವಿ. ನನಗೇನೂ ಬೇಡ. ಸಾತ್ವಿಕ್ ನಿಂತ ಜಾಗದಿಂದ ಅಲ್ಲಾಡಲಿಲ್ಲ. ನೀನ್ಯಾಕೆ ಅವನನ್ನು ಬೇಡ್ಕೊಳ್ತೀಯ ಸುಮಾ? ಇವನ್ನ ಹೆದ್ದ ತಪ್ಪಿಗೆ ನಾವು ಅವನ ಕಾಲು ಕಟ್ಟೋಕ್ಕಾಗತ್ತಾ? ಬಾರದಿದ್ರೆ ಆಳಾಗಿ ಹೋಗಿ ಬಿಡು. ಇತ್ತೀಚೆಗೆ ಇವನ ರಾಮಾಯಣ ಜಾಸ್ತಿ ಆಗೋಯ್ತು. ನಾವು ಎಷ್ಟು ಮಾಡಿದ್ರೂ ಇವನಿಗೆ ತೃಪ್ತಿ ಇಲ್ಲ. ಗೋಪಾಲ ದನಿ ಏರಿಸಿ ರೇಗಿದಾಗ ಸಾತ್ವಿಕ್ ಮತ್ತೆ ಅಳಲು ಆರಂಭಿಸಿದ. ಏನ್ರಿ ನೀವು ಅವನ ಸಮಕ್ಕೆ ಕೋಪ ಮಾಡ್ಕೊಳ್ತೀರಾ? ಇವತ್ತು ಸಂತೋಷವಾಗಿ ನಾವೆಲ್ಲ ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ರೆ ಇದೇನು ರಾಧ ಅಂತ ಆಗೋಯ್ತು. ಸುಮತಿ ತಲೆಯ ಮೇಲೆ ಕೈ ಹೊತ್ತು ಕುಳಿತುಬಿಟ್ಲು. ಲಲಿತಮ್ಮ ಅಲ್ಲಿಗೆ ಬಾರದಿದ್ರೆ ಖಂಡಿತ ಸಾತ್ವಿಕನಿಗೆ ತಂದೆಯಿಂದ ಏಟ್ ಬೀಳ್ತಿತ್ತು. ಗೋಪಾಲ, ನೀನು ಸುಮತಿ ಹೋಗ್ಬಿಟ್ಟು ಬನ್ನಿ. ನಾನು ಅವನನ್ನು ನೋಡ್ಕೊಳ್ತೀನಿ. ಯಾಕೋ ಇತ್ತೀಚೆಗೆ ಇವನು ಅಳು ಹಠ ಜಾಸ್ತಿ ಆಗಿದೆ. ಅಲ್ಲೂ ಹೀಗೆ ಹಠ ತೆಗೆದುಬಿಟ್ರೆ ನಿಮಗೆ ಸಂಭಾಳಿಸೋದು ಕಷ್ಟ ಆಗುತ್ತೆ. ಯಾಕೆ ಹೀಗಾಗಿದ್ದಾನೋ? ಚಿಕ್ಕವನಿದ್ದಾಗ ಒಂದಿನ ರಗಳೆ ಹಠ ಮಾಡ್ದವನಲ್ಲ. ತಿಂದು ಕೊಬ್ಬು, ಅದಕ್ಕೆ ಹೀಗಾಡ್ತಾನೆ. ಗೋಪಾಲ ಕಣ್ಬಿಟ್ಟಾಗ ಸಾತ್ವಿಕ್ ಅಜ್ಜಿಯ ಸೆರಗಿನ ಹಿಂದೆ ಆವಿತ್ಕೊಂಡ. ನಾಳೆ ಆಂಜನೇಯನ ದೇವಸ್ಥಾನದಲ್ಲಿ ಇವನಿಗೊಂದು ಯಂತ್ರ ಕಟ್ಟಿಸ್ತೀನಿ, ಎಲ್ಲ ಸರಿ ಹೋಗುತ್ತೆ, ಲಲಿತಮ್ಮ ಹೇಳಿದರು. ಸಾತ್ವಿ, ಹಾಗಾದರೆ ನಾನು ಬರಲ್ಲ. ಸುಮತಿ ಅನುಮಾನಿಸುತ್ತಾ ಕೇಳಿದಾಗ ಸಾತ್ವಿಕ್ ಮಾತನಾಡದೆ ಲಲಿತಮ್ಮನ ಸೆರಗಿನ ಮರೆಯಲ್ಲೇ ಅಡಗಿದ್ದ. ಸರಿ, ನಾವು ಹೊರಡೋಣ ನಡಿ. ಸುಮ, ಅವನಿಗೆ ಸುಮ್ಮನೆ ಪ್ರಾಮುಖ್ಯತೆ ಕೊಡಬೇಡ. ಇಗ್ನೋರ್ ಹಿಮ್. ಗೋಪಾಲ್ ಕೋಪದಿಂದ ಮಡದಿಯನ್ನು ಕರೆದುಕೊಂಡು ಹೊರಟ.
ಸಾತ್ವಿಕ್ ಮಧ್ಯಾಹ್ನದವರೆಗೂ ಟಿವಿ ನೋಡ್ತಾ ಕಾಲ ಕಳೆದ. ಲಲಿತಮ್ಮನೇ ಅವನಿಗೆ ರಾಕ್ಷಸನ ಕತೆ ಹೇಳ್ತಾ ಊಟ ಮಾಡಿಸಿದ್ರು. ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್, ಲೈಕ್ ಆ್ಯಂಡ್ ಶೇರ್. ಥ್ಯಾಂಕ್ ಯು.